ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಚಾನಲ್ ನನಗೆ ಕೊಟ್ಟಿದ್ದರು, ಅಂದರೆ ಮಾನಿಟೈಸೇಷನ್ ಮಾಡಿ ಎಲ್ಲ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲ ವರ್ಕ್ ಮಾಡಿಕೊಡಿ ಅಂತೇಳಿ ಕೊಟ್ಟಿದ್ದರು. ಈಗ ಎಲ್ಲ ಮಾಡಿದ್ದೀನಿ. ಲಾಸ್ಟ್ ಸ್ಟೆಪ್ ಉಳಿದಿದೆ, ಅಂದರೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದು. ಅವ್ರ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಅವ್ರದ್ದು ಅರ್ನಿಂಗ್ಸ್ ಏನಾಗಿರುತ್ತೆ ಎಲ್ಲನೂ ಅವ್ರ ಅಕೌಂಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇದು ಸ್ವಲ್ಪ ದಿನ ಮುಂಚೆ ನನಗೆ ಕೊಟ್ಟಿದ್ದರೆ ಈ ಮಂತೆ ನನಗೆ ಪೇಮೆಂಟ್ ಆಗ್ತಾಯಿತ್ತು. ಅವ್ರಿಗೆ ಲೇಟಾಗಿ ಸ್ವಿಫ್ಟ್ ಕೋಡ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ 1 ಮಂತ್ ಲೇಟ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ $128 ಕಂಪ್ಲೀಟ್ ಆಗಿದೆ ಆಗಲೇ. ಒಂದು ವೇಳೆ ಸ್ವಿಫ್ಟ್ ಕೋಡ್ ಬ್ಯಾಂಕ್ ಅಕೌಂಟ್ ಆಗಲೇ ಕೊಟ್ಟಿದ್ದರೆ ಹೋದ ಮಂತೆ ಬರ್ತಿತ್ತು. ಹೋದ ಮಂತು 28, 29 ಡೇಟ್ಗೆ ಬರ್ತಾಯಿತ್ತು, ಮಿಸ್ ಆಗಿದೆ. ಈಗ ನಾವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ರೆ ಆ್ಯಕ್ಷನ್ ರಿಕ್ವೈರ್ಡ್, ದೇರ್ ಈಸ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಪೇಮೆಂಟ್ಸ್ ಅಕೌಂಟ್ ಅಂತಿದೆ. ಕೆಳಗಡೆ 2ನೇ ವಾರ್ನಿಂಗ್ ಇದೆ, ಟ್ಯಾಕ್ಸ್ ಇನ್ಫೋ ಅಂತಿದೆ. ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂದರೆ US ಟ್ಯಾಕ್ಸ್ ಫಿಲ್ ಮಾಡಿಲ್ಲ ಅಂತೇಳಿ ತೋರಿಸ್ತಾ ಇದೆ. ಆದರೆ ಫಿಲ್ ಮಾಡಿದ್ದೀನಿ, ಅಪ್ರೂವ್ ಕೂಡ ಆಗಿದೆ, ಆದರೂ ಕೂಡ ಇದು ಬರ್ತಾ ಇದೆ. ಇದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗಬೇಡಿ. ಒಂದು ವೇಳೆ ಅಪ್ರೂವ್ ಆಗಿದ್ರೆ ಏನು ತಲೆ ಕೆಡ್ಸೋಕೆ ಹೋಗ್ಬೇಡಿ. ಅಪ್ರೂವ್ ಆಗಿರಲಿಲ್ಲ ಅಂತಂದರೆ ಮತ್ತೆ ನೀವು US ಟ್ಯಾಕ್ಸ್ನ ಫಿಲ್ ಮಾಡಿ. ಈಗ ನಾನು ಇದು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ಅಪ್ರೂವ್ ಆಗಿದೆ. 18th February 2026ಗೆ ಅಪ್ರೂವ್ ಆಗಿದೆ. ಎಲ್ಲ ಕ್ಲೇಮ್ ಆಗಿದೆ, ರೇಟ್ಸ್ ಎಲ್ಲ ಇದು ಹಾಗೆ ತೋರಿಸುತ್ತೆ. ತಲೆ ಕೆಡ್ಸೋಕೆ ಹೋಗ್ಬೇಡಿ. ಈಗ ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡೋಣ. ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಆ್ಯಡ್ ಮಾಡೋಣ. ಇಲ್ಲಿ ಗೋ ಟು ಪೇಮೆಂಟ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದರೆ ಇಲ್ಲಿ ನೋಡ್ತಿದ್ರೆ $128.41 ಆಗಿದೆ ಹೋದ ಮಂತದು. ಇನ್ನು ಈ ಮಂತ್ ಆ್ಯಡ್ ಆಗಿಲ್ಲ. ಆ್ಯಡ್ ಆದರೆ ಒಂದು 15,000 ಅರೌಂಡು ಬರ್ಬೋದು ಅನ್ಕೋತೀನಿ ನಾನು, ಅವ್ರಿಗೆ ಫಸ್ಟ್ ಸ್ಯಾಲ್ರಿ. ಕೆಳಗಡೆ ನೋಡಿ ಎರಡು ಥರ ನೀವು ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡ್ಬೋದು, ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು. ಒಂದು ಇಲ್ಲಿ ಅಪ್ಡೇಟ್ ಅಂತ ಅದನ್ನು ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಟೂಸ್ ಪೇಮೆಂಟ್ ಮೆಥಡ್ ಇದೆ, ಇದಾದರೂ ಕ್ಲಿಕ್ ಮಾಡ್ಬೋದು. ಈಗ ಅಪ್ಡೇಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಏನೇನು ಫಿಲ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಬೆನಿಫಿಷಿಯರಿ ID ಅಂತಿದೆ, ಆಪ್ಷನಲ್ ಅಂತಿದೆ. ಇದರಲ್ಲಿ ಏನು ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಅಂತಿದೆ. ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿ ಏನು ಹೆಸರು ಇರುತ್ತೆ ಕರೆಕ್ಟಾಗಿ ಒಂದೊಂದು ಅಕ್ಷರ ನೋಡಿಕೊಂಡು ಇಲ್ಲಿ ಎಂಟರ್ ಮಾಡಿ, ಕರೆಕ್ಟಾಗಿ ಎಂಟರ್ ಮಾಡಿ. ಇಲ್ಲಿ ಬ್ಯಾಂಕ್ ನೇಮ್, ಯಾವ ಬ್ಯಾಂಕ್ ಇದೆ ನಿಮ್ಮದು, ಕೆನರಾ ಬ್ಯಾಂಕ್ ಇದೆಯಾ, SBI ಇದೆಯಾ, ಯಾವುದಿದೆ, ಆಕ್ಸಿಸ್ ಬ್ಯಾಂಕ್ ಇದೆ, ಅದನ್ನು ಇಲ್ಲಿ ಹಾಕಬೇಕು. ಇಲ್ಲಿ IFSC ಕೋಡ್ ಹಾಕಬೇಕು. ಆ ಬ್ಯಾಂಕ್ದ IFSC ಕೋಡ್ ಇರುತ್ತಲ್ಲ, ಪಾಸ್ಬುಕ್ಕಲ್ಲಿ ಇರುತ್ತೆ, ಅದನ್ನು ಹಾಕಬೇಕು. ಇಲ್ಲಿ ಸ್ವಿಫ್ಟ್ ಕೋಡ್ ಹಾಕಬೇಕು. ಕರೆಕ್ಟಾಗಿ ಹಾಕಿ ಸ್ವಿಫ್ಟ್ ಕೋಡ್ ಎಲ್ಲನೂ. ನಿಮ್ಮ ಸ್ವಿಫ್ಟ್ ಕೋಡ್ ಗೊತ್ತಿರಲಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಕೇಳಿದರೆ ಅವರು ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು. ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿ, ತಪ್ಪು ಮಾಡಬೇಡಿ. ಇದರಲ್ಲಿ ಏನಾದರೂ ತಪ್ಪಾದರೆ ನಿಮ್ಮ ಪೇಮೆಂಟ್ ಹೋಲ್ಡ್ ಆಗುತ್ತೆ, ಕರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರಲ್ಲ, ಹೋಲ್ಡ್ ಆಗುತ್ತೆ, ಮತ್ತು ಚೇಂಜಸ್ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತು ಟೈಮ್ಗೆ ನಿಮಗೆ ಬರಲ್ಲ, ಮತ್ತು 1 ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ರೀಟೈಪ್ ಅಕೌಂಟ್ ನಂಬರ್ ಅಂತಿದೆ. ಇನ್ನೊಂದು ಬಾರಿ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಸೆಟ್ ಆಸ್ ಪ್ರೈಮರಿ ಮೆಥಡ್ ಅಂತಿದೆ. ಇದು ಚೆಕ್ ಮಾರ್ಕ್ ಇರಬೇಕು, ಇದು ರೈಟ್ ಮಾರ್ಕ್ ಇರಬೇಕು. ಅದಾದಮೇಲೆ ಇಲ್ಲಿ ಸೇವ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ನಾನು ಎಲ್ಲನೂ ಎಂಟ್ರ್ ಮಾಡ್ತೀನಿ. ಇವ್ರದ್ದು ಫ್ರೆಂಡ್ಸಿಗೆಲ್ಲ ಎಂಟ್ರ್ ಮಾಡಿದ್ದೀನಿ, ಮತ್ತು 2 ಬಾರಿ ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟ್ ಇದೆ. ಎಲ್ಲ ಚೆಕ್ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡಿದ್ಮೇಲೆ 1 ಬಾರಿ 2 ಬಾರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಇಲ್ಲಿ ಸೇವ್ ಮಾಡಿ, ಒಂದು ಅಕ್ಷರನೂ ತಪ್ಪಾಗಬಾರ್ದು, ಆ ಥರ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಚೆಕ್ ಮಾಡಿದ್ದೀನಿ, ಸೇವ್ ಅಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ ಪ್ರೈಮರಿ ಆಗಿ ಬ್ಯಾಂಕ್ ಅಕೌಂಟು ಇಲ್ಲಿ ಆ್ಯಡ್ ಆಗಿದೆ. ಹೆಸರು ಇದೆ, ಇಲ್ಲಿ ಅವ್ರ ಹೆಸರು ಏನಿದೆ, ಇಲ್ಲಿ ಹೆಸರು ಇದೆ, ಮತ್ತು ಬ್ಯಾಂಕ್ ಅಕೌಂಟ್ ಲಾಸ್ಟ್ 4 ಡಿಜಿಟ್ ಇಲ್ಲಿ ತೋರಿಸ್ತಾ ಇದೆ. ಈಗ ಅವ್ರ ಬ್ಯಾಂಕ್ ಅಕೌಂಟು ಆ್ಯಡ್ ಆಗಿದೆ. ಇಲ್ಲಿ ಏನು ಅಮೌಂಟ್ ಇರುತ್ತೆ, ಏನು ಡಾಲರ್ ಇರುತ್ತೆ, ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದೆ, ಸ್ವಲ್ಪನೂ ಮಿಸ್ಟೇಕ್ ಮಾಡ್ಕೋಬೇಡಿ. ಮಿಸ್ಟೇಕ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಬೇಗ ನಿಮ್ಮ ಪೇಮೆಂಟ್ ಬರಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಎಂಟರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್, ಆಡ್ಸೆನ್ಸ್ ರಿಲೇಟೆಡ್ ಒಳ್ಳೆ ಇಂಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.